ಆಕೆ ಸಾಫ್ಟ್ವೇರ್ ಎಂಜಿನಿಯರ್. ಮನೆಯವರು ಮದುವೆ ಮಾಡಬೇಕು ಅಂತ ಮ್ಯಾಟ್ರಿಮೋನಿ ಮೊರೆ ಹೋಗಿದ್ರು. ಆದರೆ ಅಲ್ಲೊಬ್ಬ ವ್ಯಕ್ತಿ ಪ್ರೊಫೈಲ್ ಲೈಕ್ ಮಾಡಿ ಮದುವೆ ಆಗೋದಾಗಿ ನಂಬಿಸಿ ಕೋಟಿ ಕೋಟಿ ಕೊಳ್ಳೆ ಹೊಡೆದಿದ್ದಾನೆ. ಮೋಸ ಹೋದ ಯುವತಿ ಪೊಲೀಸರ ಮೊರೆ ಹೋಗಿದ್ದಾಳೆ. ಮ್ಯಾಟ್ರಿಮೋನಿ ವೆಬ್ಸೈಟ್ನಲ್ಲೇ ಸಾಫ್ಟ್ ಯುವತಿಗೆ ಗಾಳ. ಹೆಂಡತಿಯನ್ನೇ ಅಕ್ಕನೆಂದು ಪರಿಚಯಿಸಿ ಕೋಟಿ ಕೋಟಿ ದೋಖಾ. ಇಲ್ಲಿ ನೋಡಿ, ವೆರೈಟಿ ಪೋಸ್ಟ್ ಕೊಡ್ತಿರೋ ಈ ಸುಂದರಾಂಗನ ಹೆಸರು ವಿಜಯರಾಜ್ ಗೌಡ. ಹೀಗೆ ಸ್ಟೈಲ್ ಆಗಿ ಫೋಟೋಗಳನ್ನ ಮ್ಯಾಟ್ರಿಮೋನಿ ಆಪ್ನಲ್ಲಿ ಅಪ್ಲೋಡ್ ಮಾಡಿ ಪ್ರೊಫೈಲ್ ರೆಡಿ ಮಾಡ್ಕೊಂಡಿದ್ದ. ಸರ್ಚ್ ಮಾಡ್ತಾ ಇರುವಾಗಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಯುವತಿಯೊಬ್ಬಳ ಪ್ರೊಫೈಲ್ ವಿಜಯ್ ಕಣ್ಣಿಗೆ ಬಿದ್ದಿದೆ. ಕೂಡಲೇ ಲೈಕ್ ಬಟನ್ ಒತ್ತಿ ಆಕೆಯನ್ನ ಪರಿಚಯ ಮಾಡಿಕೊಂಡಿದ್ದಾನೆ. 715 ಕೋಟಿ ಸುಳ್ಳಿನ ಕೋಟೆ, ಬರೋಬ್ಬರಿ 1.75 ಕೋಟಿ ವಂಚನೆ. ಹುಡುಗಿಗೆ ಕೈ ತುಂಬಾ ಸಂಬಳ ಬರ್ತಿದೆ ಅಂತ ಗೊತ್ತಾಗ್ತಿದ್ದಂತೆ ಈ ಆಸಾಮಿ ಅಸಲಿ ಆಟ ಶುರು ಮಾಡಿದ್ದಾನೆ. ತಾನು ಹೆಸರಾಂತ ಉದ್ಯಮಿ, 175 ಕೋಟಿ ಆಸ್ತಿಯ ಒಡೆಯ ಅಂತ ಸುಳ್ಳು ಹೇಳಿದ್ದಾನೆ. ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಇಡಿಯಲ್ಲಿ ಕೇಸ್ ದಾಖಲಾಗಿದೆ. ಬ್ಯಾಂಕ್ ಅಕೌಂಟ್ಗಳೆಲ್ಲ ಫ್ರೀಸ್ ಆಗಿದೆ ಅಂತ ಕತೆ ಕಟ್ಟಿದ್ದಾನೆ. ತನ್ನ ಬಳಿ ಊಟಕ್ಕೂ ದುಡ್ಡಿಲ್ಲ ಅಂತ ಮೊದಲು 1000ದ ಲೆಕ್ಕದಲ್ಲಿ ಯುವತಿ ಬಳಿ ಹಣ ಕೀಳೋಕೆ ಶುರು ಮಾಡಿದ್ದಾನೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ. ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆವಾಗ ನನಗೆ ಪ್ರೊಫೈಲು ತುಂಬ ರಿಚ್ ಅಂತ ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್ ಟೈಮು. ಇಲ್ಲಿವರೆಗೂ ನನ್ನ ಹತ್ರ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ತಗೊಂಡಿದ್ದಾನೆ. ಇದಿಷ್ಟೇ ಅಲ್ಲ, ಇಬ್ರೂ ಸೇರಿ ಬಿಸ್ನೆಸ್ ಮಾಡೋಣ ಅಂತ ಯುವತಿ ಹೆಸರಲ್ಲೂ ಸಾಲ ಮಾಡಿದ್ದಾನಂತೆ. ಹೀಗೆ ಹಂತವಾಗಿ ಬರೋಬ್ಬರಿ 1.75 ಕೋಟಿ ರೂಪಾಯಿಯನ್ನ ಯುವತಿ ಬಳಿ ಪಡೆದಿದ್ದಾನೆ. ಇನ್ನು ಮದುವೆ ಮಾತುಕತೆಗೆ ಅಂತ ಕರೆಸಿ ಯುವತಿಗೆ ತನ್ನ ಫ್ಯಾಮಿಲಿಯನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾನೆ. ಈ ವೇಳೆ ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯಿಸಿದ್ದಾನೆ. ತಂದೆ ನಿವೃತ್ತ ತಹಶೀಲ್ದಾರ್ ಅಂತೆಲ್ಲ ಪುಂಗಿದ್ದಾನೆ. ಈ ಮಧ್ಯೆ ಯುವತಿ ಹಣ ಕೇಳಿದ್ದಕ್ಕೆ 22 ಲಕ್ಷ ರೂಪಾಯಿ ಅಷ್ಟೇ ವಾಪಸ್ ಕೊಟ್ಟಿದ್ದಂತೆ. ಉಳಿದ ಹಣ ಕೇಳಿದ್ದಕ್ಕೆ ಜೀವ ಬೆದರಿಕೆ ಹಾಕಿದ್ದಂತೆ. ಅನುಮಾನಗೊಂಡ ಯುವತಿ ಕಿಡಿಗೇಡಿ ಮನೆಗೆ ತೆರಳಿದಾಗ ಸತ್ಯ ಬಟ ಬಯಲಾಗಿದೆ. ವಿಜಯ್ಗೆ ಮದುವೆಯಾಗಿ ಈಗಾಗಲೇ ಒಂದು ಮಗು ಕೂಡ ಇರೋದು ಗೊತ್ತಾಗಿದ್ದು ಯುವತಿ ಶಾಕ್ ಆಗಿದ್ದಾಳೆ. ಸರ್, ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಏನು ಪ್ರೊಫೈಲ್ ಕಳಿಸಿದ್ದ ವಾಟ್ಸಪ್ಪಲ್ಲಿ, ಸೊ ಲಾಸ್ಟ್ ತನಕನೂ ಅದನ್ನೇ ಮೇಂಟೈನ್ ಮಾಡಿದ್ದಾನೆ. ಅದೇ ಲೈಕ್ ಅಕ್ಕ ಇದ್ದಾನೆ ಅಂತ, ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತಲೂ ದುಡಿಸ್ಕೊಂಡಿದ್ದಾನೆ. ಅವ್ನು ತುಂಬ ದೊಡ್ಡ ಫ್ರಾಡ್ ಅಂತ ನನಗೆ ಗೊತ್ತಾಗಿದ್ದು ಲಾಸ್ಟ್ ಇಯರು. ಅವನ ಮೇಲೆ ಒಂದು ಕೇಸ್ ಆದಾಗ ನನಗೆ ಗೊತ್ತಾಗುತ್ತೆ ಅವ್ನು ಫ್ರಾಡ್ ಅಂತ. ಸದ್ಯ ಯುವತಿ ವೈಟ್ಫೀಲ್ಡ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದು ಪ್ರಕರಣ ಕೆಂಗೇರಿ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದೆ. ಅಲ್ಲದೆ ವಿಜಯ್ನ ಮೋಸದಾಟದಲ್ಲಿ ಮನೆಯವರು ಶಾಮೀಲಾಗಿರೋ ಶಂಕೆ ಇದೆ. ಹೀಗಾಗಿ ವಿಜಯರಾಜ್, ಆತನ ತಂದೆ ಸೇರಿ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. ವಿಕಾಸ್, TV9 ಬೆಂಗಳೂರು.